ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನೆಂದರೆ ಬೆಳಗ್ಗೆನೇ ಎದ್ದು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಎಲ್ಲ ಮುಗಿಸಿ ಹೊರಟ್ವಿ. ಪೂಜೆ ಮಾಡ್ದಲೇ ಏನಂದರೆ ಎಲ್ಲೋ ಹೋಗಬೇಕು ಅಂದ್ರೂ ಸಮಾಧಾನ ಅಂತಲೇ ಅನಿಸಲ್ಲ. ಸೊ ಮನೇಲಿ ಪೂಜೆ ಮುಗಿಸ್ಕೊಂಡು ಹೋದರೆ ಒಂಥರ ನೆಮ್ಮದಿ. ಪಾಪನೂ ಬಂದಿದ್ದಾನೆ. ಪೂಜೆ ಮಾಡೋಕ್ಕೆ ಹೋದರೆ ಸಾಕು, ದೇವ್ರ ಮನೆ ಲೈಟ್ ಹಾಕಿದ್ರೆ ಸಾಕು ಅವನು ಬಂದುಬಿಡ್ತಾನೆ. ಊದ್ಗಡ್ಡಿ ಕೇಳೋದು, ಎಲ್ಲ ಕಿತ್ತಾಕೋದು, ಅದೇ ಒಂದು ಬರೀ ತರಲೆ ಬುದ್ಧಿ. ಸೊ ಎಲ್ಲ ಮಕ್ಕಳು ಅದೇ ಥರನೇ ಅನಿಸುತ್ತೆ. ಬಂದು ಬರೀ ದೇವ್ರ ಮನೆ ತೀಟೆ ಮಾಡೋದು, ಅಡುಗೆ ಮನೆಗೆ ಬಂದರೆ ಅಲ್ಲಿ ತೀಟೆ ಮಾಡೋದು, ಅದು ಕೊಡು ಇದು ಕೊಡು ಅಂತೆಲ್ಲ ಬೇಕು ಅಂತ ಹಿಂಸೆ ಮಾಡ್ತಾರೆ. ಕೊಟ್ಟರೆ ಅಂತೂ ಸುಮ್ಮನೆ ಇರಲ್ಲ, ಎಲ್ಲ ಕಿತ್ತಾಕೋದು, ಇಟ್ಟಾಡೋದು, ಆ ಥರ ಎಲ್ಲ ಸಿಕ್ಕಾಬಟ್ಟೆ ತರಲೆ ನಮ್ಮ ಪಾಪು ಅಂತೂ. ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಎಷ್ಟು ತರಲೆ ಮಾಡ್ತಿದ್ದಾನೆ. ಹೋಗು ಪಪ್ಪನ ಜೊತೆ ಪೂಜೆ ಮಾಡಿ ಬರ್ತೀನಿ ಅಂದರೂ ಕೇಳೋದೇ ಇಲ್ಲ. ಅವನು ಕೈ ಮುಗಿಯೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಆಮೇಲೆ ಈಚೆ ಕಡೆ ಬೌಬೋ ಬಂದಿದೆ, ಕ್ಯಾಟ್ ಬಂದಿದೆ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ಆಮೇಲೆ ಕಳಿಸ್ದೆ ಈಚೆ ಕಡೆ. ಫೈನಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವತ್ತು ಹೋಗ್ಬೇಕಾದ್ರೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನೆಲ್ಲೂ ಮದುವೆ ಆದಮೇಲಿಂದ ಸ್ಯಾರಿ ಹಾಕ್ಕೊಂಡು ಹೋಗಿಲ್ಲ. ಯಾಕಂದರೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಉಟ್ಕೊಳ್ಳೋಕ್ಕೂ ಬರೋಲ್ಲ. ಪೂಜೆ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ದೇವ್ರ ಮನೆ ನೋಡೋಕ್ಕೆ. ಓಕೆ, ಇವಾಗ ಹೊರಟ್ವಿ. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಸೊ ಅವನ್ನ ಹಂಗೆ ಎತ್ಕೊಂಡು ಕಾರ್ ಒಳಗೆ ಹಾಕ್ಕೊಂಡೆ. ತಕ್ಷಣವೇ ಎದ್ಬಿಟ್ಟ ಕಾರ್ ಸೌಂಡಿಗೆ. ಸೊ ಈಗ ಮತ್ತೆ ಮಲಗಿಸ್ತೀನಿ. ಅವ್ನಿಗಿನ್ನೂ ಏನೂ ರೆಡಿನೂ ಮಾಡಿಲ್ಲ. ಇವಾಗ ಕಾರಲ್ಲೇ ರೆಡಿ ಮಾಡಬೇಕು. ಕಾರಲ್ಲಿ ಹೋಗ್ತಾ ಇರೋ ಖುಷಿಗೆ ಎದ್ಬಿಟ್ಟಿದ್ದಾನೆ ಅವನು. ಈಗ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಿಲ್ಲ ಅಲ್ಲ. ಇವತ್ತು ಅತ್ಯಾಳ ನರಸಿಂಹಸ್ವಾಮಿ ಅಂತ ದೇವಸ್ಥಾನಕ್ಕೆ, ತುಂಬಾ ಪವರ್ಫುಲ್ ದೇವಸ್ಥಾನ. ಇವತ್ತು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ, ಸಡನ್ನಾಗಿ ಹೋಗೋಣ ಅಂತ ಹೊರಟಿದ್ದು ಬೆಳಗ್ಗೆನೆ. ಆಲ್ರೆಡಿ ಇವಾಗ 11 ಆಗಿದೆ ಅನಿಸುತ್ತೆ ಟೈಮು. ಲೇಟೇ ಆಗುತ್ತೆ. ಮನೇಲಿ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ತಿಂಡಿ ತಿಂದು ಒಂದಾದ್ಮೇಲೆ ಒಂದು ಏನಾದರೂ ಕೆಲಸ ಇದ್ದೇ ಇರುತ್ತೆ. ಸೊ ಇವಾಗ ಅವನಿಗೆ ಕಾರಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಅಂದರೆ ಇನ್ನೇನು, ಅವನಿಗೆ ಬೊಟ್ಟಿಡೋದು ಅಷ್ಟೇ. ಅವನಿಗಿನ್ನೇನು ರೆಡಿ ಮಾಡಲ್ಲ ನಾನು. ಯಾವುದೇ ಥರ ಕ್ರೀಮು ಪೌಡರು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ಅವನಿಗೆ. ಮುಂಚೆ ಹಾಕ್ತಾಯಿದ್ದೆ, ಇವಾಗೇನು ಹಾಕೋದಿಲ್ಲ. ಜಸ್ಟ್ ಅದು ಕಪ್ಪಿಡ್ತೀನಲ್ವ, ಅದ್ರ ಮೇಲೆ ಪೌಡರ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮತ್ತು ಮಲಗಿಸ್ಕೋತೀನಿ ನಾನು ಅವನಿಗೆ ಕಾರಲ್ಲೇ. ಇಲ್ಲಿಂದ ನಮ್ಮೂರಿಂದ ಒಂದು 35 ಕಿಲೋಮೀಟರ್ಸ್ ಇದೆ. ಅಲ್ಲಿವರೆಗೂ ಹೋಗೋವರೆಗೂ ಮಲ್ಕೊಳ್ಳಿ ಅಂದ್ಬಿಟ್ಟು ಇವತ್ತು ನಾನು ಹಾಗೆ ಆ ಟೆಂಪಲ್ ಬಗ್ಗೆ ಹೇಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ನಾನು. ಅವನ್ನ ಮಲಗಿಸ್ಬೇಕು. ಇವಾಗ ನಾನು ಎಲ್ಲ ತೊಗೊಂಬಂದಿದ್ದೀನಿ. ಒಂದು ನಿಕ್ಕರು ಡೈಪರು ಎಲ್ಲ ಏನಿದೆ ಕಾರಲ್ಲೇ ಹಾಕೋಣ ಅಂದ್ಬಿಟ್ಟು. ಯಾಕಂದರೆ ಮಲಗಿದ್ದ ಅವ್ನು ಎದ್ದೋಳೋವರೆಗೂ ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ. ಮಲಗಿದ್ದಂಗೆ ಹಾಕೋಕ್ಕೋದ್ರೆ ಎದ್ದೇಳ್ತಾನೆ ಅಂದ್ಬಿಟ್ಟು ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಕಾರಲ್ಲಿ ಹಾಕಿದ್ರೆ ಆಯಿತು ಅಂತ. ಇವಾಗ ರೆಡಿ ಮಾಡಿಬಿಟ್ಟು ಮಲಗಿಸ್ಕೊತೀನಿ. ಫ್ರೆಂಡ್ಸ್, ಏನಂದರೆ ಈ ಟೆಂಪಲ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಇವಾಗ ಹೋಗ್ತಾ ಇದ್ವಿ. ಏನು ಗೊತ್ತಾ, ಈಗ ನಾನು ಇಲ್ಲಿ ಪ್ಲೇಸ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನನ್ನ ಹಸ್ಬೆಂಡ್ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ರಂತೆ ಅವ್ರ ಫ್ರೆಂಡ್ಸ್ ಜೊತೆ. ಅದನ್ನು ಹೇಳ್ತಾಯಿದ್ರು, ಹಾಗೆ ವಿಡಿಯೋ ಮಾಡಿಕೊಂಡು ಇಷ್ಟು ದೂರ ಬರ್ತೀರಾ ಕ್ರಿಕೆಟ್ ಆಡೋಕ್ಕೆ ಅಂದ್ಬಿಟ್ಟು. ಮತ್ತು ಫ್ರೆಂಡ್ಸ್, ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಮುಂಚೆ ಎಲ್ಲ ಈ ಥರ ಕುರಿ ಕಾಯೋದು ಈ ಥರ ಎಲ್ಲ ಇರ್ತಾರಲ್ಲ, ಪಾಪ ಅವರೆಲ್ಲ ಎಷ್ಟು ಬಡವರು ಅಲ್ವಾ ಪಾಪ ಅಂತೆಲ್ಲ ಅಂದ್ಕೊತಾ ಇದ್ದೆ. ಬಟ್ ಅವ್ರು ಎಷ್ಟು ರಿಚ್ ಗೊತ್ತಾ. ಒಂದೊಂದು ಏನಿಲ್ಲ ಅಂದರೂ 10-15K ಇರುತ್ತೆ. ಅವ್ರು ಏನಿಲ್ಲ ಅಂದರೂ ಲಕ್ಷದ ಲೆಕ್ಕಾಚಾರದಲ್ಲಿ ಇರ್ತಾರೆ. 1000 ಅಲ್ಲ, ಲಕ್ಷದ ಲೆಕ್ಕಾಚಾರದಲ್ಲಿ ಇರ್ತಾರೆ. ನಾನು ಅವಾಗ ಹಂಗೆ ಅಂದ್ಕೊತಾ ಇದ್ದೆ ಮುಂಚೆ ಚಿಕ್ಕವಳಿದ್ದಾಗ, ಅಯ್ಯೋ ಪಾಪ ಅಲ್ವಾ ಅವರು ಅಂತ. ಇವಾಗ 35 ಕಿಲೋಮೀಟರ್ಸ್ ಇತ್ತು. ಆಲ್ರೆಡಿ ಬಂದ್ವಿ. ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಅಲ್ಲೇ ಇರೋದು ಟೆಂಪಲ್. ಭೂಮಿಯಿಂದ ಅಂದರೆ ಈ ನೆಲದಿಂದ 500 ಫೀಟ್ ಮೇಲಿರೋದು. ತುಂಬ ಎತ್ತರ ಇದೆ. ನಾನು ಅಲ್ಲಿಗೆ ಹೋದ್ಮೇಲೆ ನೀಟಾಗಿ ತೋರಿಸ್ತೀನಿ. ಮೇಲಿಂದ ನೋಡಿದ್ರೆ ಕೆಳಗೆಲ್ಲ ಯಾವ ರೀತಿ ಕಾಣುತ್ತೆ ಅಂತ. ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ. ನೋಡೋಕ್ಕೆ ನಂಗಂತ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದೆ. ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ಹೋಗಿದ್ದು, ಅಪ್ಪ ಅಮ್ಮನ ಜೊತೆ ಫುಲ್ ಚಿಕ್ಕವಳಿದ್ದಾಗ ಹೋಗಿದ್ದೆ ಅಂತ ಅನಿಸುತ್ತೆ. ಬಟ್ ಅವಾಗೆಲ್ಲ ಏನು ನೆನಪಿಲ್ಲ ಅಲ್ವಾ. ನೋಡ್ಬೋದು ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಅಂತ. ಇಲ್ಲಿ ಗೋಪುರ ಕಾಣ್ತಾ ಇದೆ ಅಲ್ಲ, ಇಲ್ಲಿಂದ ಹೋಗೋದು ಒಳಗೆ. ಇವಾಗ ಬೆಟ್ಟ ಹತ್ತೋದು ಅಂದರೆ ಕಾರಲ್ಲೇ ಹೋಗುತ್ತೆ, ಕಾರನ್ನೇ ಹೋಗುತ್ತೆ.
ಬೆಟ್ಟ ಹತ್ತೋದಕ್ಕೆ. ಮುಂಚೆ ಎಲ್ಲ ರೋಡ್ ಇರಲಿಲ್ಲ, ಮೀನ್ಸ್ ಚೆನ್ನಾಗಿರಲಿಲ್ಲ ರೋಡು. ಅಂದರೆ ಕಾರೆಲ್ಲ ಹೋಗೋದಕ್ಕಾಗಲಿ ಬೈಕ್ ಹೋಗೋದಕ್ಕಾಗಲಿ ವ್ಯವಸ್ಥೆ ಇರಲಿಲ್ಲ. ಈಗಂತೂ ರೋಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಷ್ಟು ದೂರ ಹೇಗೆ ಹೋದ್ವಿ ಅಂತಲೇ ಅನಿಸಲ್ಲ, ನೋಡ್ಬೋದು. ನನಗಂತೂ ಈ ನೇಚರ್ ಏನಿದೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು, ಫ್ರೆಶ್ ಏರು ಮತ್ತು ಆ ಪ್ಲೇಸು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ವೆದರ್ ಕೂಡ ಇವತ್ತು ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ವೆದರು ಬಿಸಿಲೂ ಇರಲಿಲ್ಲ, ಫುಲ್ ಕೋಲ್ಡು ಇರಲಿಲ್ಲ, ಆ ಥರ ಇತ್ತು. ಈಗ ನೋಡ್ಬೋದು ಇನ್ನೇನು ಮೇಲೆ ಬರ್ತಾನೆ ಎಷ್ಟು ಪುಟಾಣಿ ಕಾಣುತ್ತೆ ಕೆಳಗೆಲ್ಲ ಅಂತ. ವ್ಯೂ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನೀಟಾಗಿ ವ್ಯೂ ಕಾಣಿಸಿಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ಅಲ್ಲೆಲ್ಲ ಮರಗಳು ಎಲ್ಲ ಅಡ್ಡ ಇತ್ತು. ಈಗ ಎಂಟರ್ ಆದ್ವಿ ಟೆಂಪಲ್ಗೆ. ಫ್ರೆಂಡ್ಸ್, ಈ ಟೆಂಪಲ್ ಬಗ್ಗೆ ಹೇಳೋದಾದರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ತುಮಕೂರು ಡಿಸ್ಟಿಕ್, ತಿಪಟೂರು ತಾಲೂಕು, KB ಕ್ರಾಸ್ ಹತ್ರ ರಜತಾದ್ರಿಪುರ ಅಂದ್ಬಿಟ್ಟು ಇದು ಊರ ನೇಮು. ಅತ್ಯಾಳ್ ನರಸಿಂಹಸ್ವಾಮಿ ಅಂತಲೇ ಇವಾಗ ಅಲ್ಲೆಲ್ಲ ಫೇಮಸ್ ಆಗಿರೋದು. ಈ ಟೆಂಪಲ್ನ ಸುತ್ತಮುತ್ತ ಅಂತೂ ಬ್ಯೂಟಿಫುಲ್ ಆಗಿದೆ, ಹೋಗೋದಕ್ಕೆ ಮನಸ್ಸಾಗಲಿಲ್ಲ ನನಗಂತೂ. ಎಷ್ಟು ಪಾಸಿಟಿವ್ ವೈಬ್ಸ್ ಇತ್ತು ಗೊತ್ತಾ. ನೋಡಿ, ಫುಲ್ ಮೇಲಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ ನಾವು ಎಷ್ಟು ಹೈಟಲ್ಲಿದ್ದೀವಿ ಅಂತ. ಕೆಳಗಡೆ ಎಲ್ಲ ಫುಲ್ಲು ಚಿಕ್ಕದಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್, ಈ ದೇವಸ್ಥಾನದ್ದು ವಿಶೇಷತೆ ಏನು ಗೊತ್ತಾ, ನರಸಿಂಹಸ್ವಾಮಿದು ದೆವ್ವ ಭೂತದಿಂದ ಪರದಾಡ್ತಾ ಇರ್ತಾರಲ್ಲ, ಅಂದರೆ ದೆವ್ವ ಕಾಣಿಸ್ತು, ಈ ಥರ ದೆವ್ವದ ಕನಸು ಬೀಳ್ತು, ಇಲ್ಲ ದೆವ್ವ ಬಂದಿದೆ ಮೈ ಮೇಲೆ, ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ನೀರು ಹಾಕ್ಸ್ಕೊಂಡು ಪೂಜೆ ಮಾಡಿಸಿದ್ರೆ ಅಲ್ಲಿ ಹೋಗುತ್ತೆ ಅಂತ ಒಂದು ನಂಬಿಕೆ. ಮತ್ತು ಇಲ್ಲಿ ದೆವ್ವನ ಬಿಡಿಸುವಾಗ ದೆವ್ವಗಳು ಮಾತಾಡ್ತವೆ ಅಂತ ಕೂಡ ಹೇಳ್ತಾರೆ. ಆ ಥರ ದೆವ್ವ ಇದೆ ಅಂತ ಎಲ್ಲ ಯಾರಿಗೆ ಭಯ ಇರುತ್ತೆ, ಅಂದರೆ ಅಲ್ಲೆಲ್ಲೋ ಕಾಣಿಸ್ತು ಅಂತಾರಲ್ಲ, ಇಲ್ಲಿ ಪೂಜೆ ಮಾಡಿಸಿದ್ರೆ ನಿವಾರಣೆ ಆಗುತ್ತೆ. ಇಲ್ಲ ಆ ಥರ ಭಯ ಇದ್ದರೆ ಇಲ್ಲಿ ದೇವ್ರದ್ದು ನೀರು ಹಾಕ್ತಾರೆ, ನೀರು ಹಾಕ್ಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿದ್ರೆ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಮುಂಚೆಯಿಂದನೂ. ಮತ್ತು ಇದು 400 ವರ್ಷದಿಂದ ಇದೆ. ಇದು ತುಂಬ ಹಳೆಯ ಟೆಂಪಲ್ ಅಂತಲೇ ಹೇಳ್ಬೋದು. ಮತ್ತು ಭೂಮಿಯಿಂದ 500 ಫೀಟ್ ಉದ್ದ ಇದೆ ಟೆಂಪಲ್ಲು, ಅಷ್ಟು ಎತ್ತರ ಇದೆ ಇದು. ನಾವು ಇವಾಗ ಇರೋದು 500 ಫೀಟಲ್ಲೇ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನೇಚರು. ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಅಲ್ಲಿ ಫೀಲ್ ಮಾಡ್ಕೊಂಬಂದರೆ ತುಂಬಾ ಚೆನ್ನಾಗಿದೆ. ಮುಂಚೆ ಎಲ್ಲ ತುಂಬ ಹಳೆ ಟೆಂಪಲ್ ಇತ್ತು, ಇವಾಗೆಲ್ಲ ಕಿತ್ತಾಕಿ ಹೊಸ ಥರ ಕಟ್ಟಿದ್ದಾರೆ, ಹೊಸ ಥರ ಮಾಡಿದ್ದಾರೆ. ಪಾಪುನೇ ಬೆಟ್ಟ ಹತ್ಕೊಂಬರ್ತಿದ್ದೇನೆ. ಆ ಮೆಟ್ಲಿದೆಯಲ್ಲ, ಏನು ಒಂದು 50-60 ಮೆಟ್ಲಿತ್ತು, ಅದನ್ನು ಅವನೇ ಹತ್ಕೊಂಬಂದೆ. ನಮಗೆ ಫುಲ್ ಆಶ್ಚರ್ಯ ಆಗ್ಬಿಡ್ತು. ನೋಡ್ಬೋದು ಇವಾಗ ವ್ಯೂ ಎಷ್ಟು ಮೇಲಿದ್ದೀವಿ ಗೊತ್ತಾ. ನಾನು ಇಷ್ಟು ಮೇಲೆ ಯಾವತ್ತೂ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವ್ರನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಈ ದೇವರಿಗೆ 10 ಕೈಗಳಿದೆ ಅಂದ್ಬಿಟ್ಟು ಹೇಳ್ತಾರೆ, 10 ಕೈಗಳು ನರಸಿಂಹಸ್ವಾಮಿ ಅಂದ್ಬಿಟ್ಟು. ಮತ್ತು ಇದು 4 ಫೀಟ್ ಇದೆ. ಆ ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಸಮಾಧಾನ, ಪಾಸಿಟಿವ್ ವೈಬ್ಸು ಆ ಥರ ಎಲ್ಲ ಅನಿಸುತ್ತೆ. ನನಗೂ ಫೀಲ್ ಆಯಿತು. ಮತ್ತು ಈ ದೇವಸ್ಥಾನದ ಮುಂಚೆ ಚೋಳ ರಾಜ್ಯ ಮಂತಂದವರು ನಡೆಸ್ತಾಯಿದ್ರು ಅಂತ ಕೂಡ ಹೇಳ್ತಾರೆ. ಈ ದೇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ನೇಮ್ ಏನಂದರೆ ಗಾಳಿಗಂಡ ಅಂತಲೇ ನೇಮ್ ಹೇಳ್ತಾರೆ. ಯಾಕಂದರೆ ಗಾಳಿ ಹಿಡ್ದಿರೋದು ಅಂತೆಲ್ಲ ಹೇಳ್ತಾರಲ್ಲ, ನಾನು ಆವಾಗಲೇ ಹೇಳ್ದಾಗೆ ಭಯ ಇರುತ್ತೆ, ದೆವ್ವ ಇದೆ ಅಂದ್ಬಿಟ್ಟು ರೋಡಲ್ಲಿ ಓಡಾಡೋಕ್ಕೆ ಹೆದರ್ಕೊಳ್ಳೋದು, ಫಾರ್ ಎಕ್ಸಾಂಪಲ್ ಆ ಥರ ಎಲ್ಲ ಇದ್ದರೆ ಅದೆಲ್ಲ ಹೋಗ್ಸುತ್ತೆ, ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಈ ದೇವ್ರ ನೇಮ್ಗೆ ಇನ್ನೊಂದು ಹೆಸರು ಗಾಳಿಗಂಡ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಪೂಜೆ ಪ್ರತಿದಿನ 12 ಗಂಟೆಗೆ ನಡೆಯುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಪೂಜೆ ನಡೆಯುವಾಗ ಸುತ್ತಮುತ್ತಲು ಇರೋ ನಾಯಿಗಳೆಲ್ಲ ಬಂದು ಪೂಜೆಗೆ ಟೈಮಿಗೆ ಬರ್ತವೆ. ಪೂಜೆ ಆಗೋ ಟೈಮಲ್ಲಿ ಬೊಗಳುತ್ತೆ, ಪೂಜೆ ಆಗೋವರೆಗೂ ಇದ್ದು ಮುಗಿಸ್ಕೊಂಡು ಹೋಗ್ತವೆ. ಮತ್ತು ಇಲ್ಲಿ ನಾವೇನಾದರೂ ಪ್ರಸಾದ ಕೇಳ್ಕೊಂಡ್ರೆ ದೇವರು ಆಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಹೂವು ಕೊಡುತ್ತೆ. ಇವಾಗ ನಾನು ಅದೇ ಕೇಳ್ತಾ ಇರೋದು. ಆಗಲ್ಲ ಅನ್ನೋದಾದರೆ ಎಡಗಡೆಯಿಂದ ಹೂವು ಕೊಡುತ್ತೆ. ನಾವು ಪಾಪುಗೂ ಕೂಡ ಇಲ್ಲಿ ಯಂತ್ರ ಹಾಕಿಸ್ತಾ ಇದ್ದೀವಿ. ಯಾಕಂದರೆ ಅವ್ನಿಗೇನಾದರೂ ಭಯ ಇದ್ದರೆ, ನಾವಿರೋದು ಫುಲ್ ಹಳ್ಳಿ ತೋಟದಲ್ಲಲ್ವಾ, ಹಾಗಾಗಿ ಇರಲಿ ಅಂದ್ಬಿಟ್ಟು ಹಾಕ್ಸಿದ್ವಿ. ಮತ್ತು ದೇವ್ರದ್ದು ತುಂಬ ಒಳ್ಳೆಯದು ಅಂತ. ಇಲ್ಲಿ ನೋಡ್ಬೋದು ದೇವಸ್ಥಾನ ಅಂತೂ ಎಷ್ಟು ಕ್ಲೀನಾಗಿತ್ತು ಗೊತ್ತಾ. ಕುತ್ಕೊಂಡ್ರೆ ಎದ್ದು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ನನಗಂತೂ. ಇಲ್ಲೇ ಸ್ವಲ್ಪ ಪ್ರಸಾದ ಎಲ್ಲ ಇತ್ತು, ತಿಂದ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡು ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಪಾಪುಗೂ ಆಟ ಆಡಿಸಿ
ಮೈಂಡೆಲ್ಲ ಫುಲ್ ಫ್ರೀ ಆಗಿಬಿಟ್ಟಿತ್ತು, ರಿಫ್ರೆಶಿಂಗ್ ಆಗಾಯಿತು. ಯಾವಾಗಲೂ ನಮಗೆ ಹೋಮ್ ಮೇಕರ್ಸ್ಗೆ ಏನಂದರೆ ಮನೆಯಲ್ಲೇ ಇದ್ದು ಬೇಜಾರಾಗಿರುತ್ತೆ. ಅದರಲ್ಲೂ ನಮ್ಮ ಮನೆ ಹತ್ರ ಅಂತೂ ತೋಟದಲ್ಲಿರೋದ್ರಿಂದ ಜನಗಳು ಕಡಿಮೆ. ಈ ಥರ ಬಂದಾಗ ಫುಲ್ ಚೆನ್ನಾಗಿತ್ತು, ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಶನಿವಾರದೊತ್ತು ತುಂಬ ವಿಶೇಷ ಪೂಜೆ ಇರುತ್ತೆ. ಭಾನುವಾರದೊತ್ತು ಬಂದರೆ ನಾನ್ ವೆಜ್ ಎಲ್ಲ ಕೋಳಿ ಕಡಿಯೋದು ಆ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಜನಗಳೇನಾದರೂ ಹರಕೆ ಮಾಡಿಕೊಂಡು ಅದೆಲ್ಲ ನೆರವೇರಿದ್ರೆ ಮಾಮೂಲಿ ರಸಾಯನ ಅವ್ರಿಗೇನು ಆಗುತ್ತೆ ಅವ್ರ ಕೈ ಶಕ್ತಿ ಆ ಥರನ್ನೆಲ್ಲ ಮಾಡಿ ಹಂಚ್ತಾ ಇರ್ತಾರೆ. ಫ್ರೆಂಡ್ಸ್, ನಿಮಗೆ ನಾನು ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರಿಗೆ ಇನ್ನೂ ಆಗ್ತಾ ಇರಲ್ಲ, ಏನಾದರೂ ಅಡೆತಡೆಗಳಿರುತ್ತೆ, ಮತ್ತು ಬೇರೆ ಏನಾದರೂ ಹರಕೆನ ಏನಿದ್ರೂ ನಾವಿಲ್ಲಿ ಈ ಥರ ಕಲ್ಲನ್ನ ಜೋಡಿಸ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಸುತ್ತಲೂ ಎಷ್ಟು ಜನ ಜೋಡಿಸಿದ್ದಾರೆ ಅಂದ್ಬಿಟ್ಟು ಈ ಥರ ಜೋಡಿಸಿ ದೇವ್ರನ್ನ ಕೇಳ್ಕೊಂಬಂದರೆ ಅದು ನೆರವೇರುತ್ತೆ ಅಂದ್ಬಿಟ್ಟು. ಬರೀ ಮನೆ ಕಟ್ಸೋದು ಅಂತ ಒಂದೇ ಅಲ್ಲ, ನಾವೇನಾದರೂ ಕೇಳ್ಕೊಂಡು ಹರಕೆ ಮಾಡಿಕೊಂಡ್ರೆ 100% ನೆರವೇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ನನಗೆ ಅಲ್ಲಿ ಯಾರೋ ಈ ಥರ ಸಿಕ್ಕಿದ್ರು, ಹಾಗಾಗಿ ನಾನು ಅವರು ಹೇಳ್ತಾಯಿದ್ರು, ಹಾಗಾಗಿ ಕೇಳಿಕೊಂಡೆ ಇಷ್ಟು ವಿಷಯಗಳನ್ನ ದೇವ್ರ ಬಗ್ಗೆ. ಇವಾಗ ಹೊರಟ್ವಿ, ಟೈಮ್ ಆಲ್ರೆಡಿ 4 o'clock ಆಗಿತ್ತು. ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ವ್ಯೂ. ಇವಾಗ ಇಳಿಯೋದು ಕೆಳಗೆ, ಇಳಿವಾಗ ಡೌನ್ ಇರುತ್ತೆ, ಹುಷಾರಾಗಿ ನೋಡಿಕೊಂಡು ಹೋಗಬೇಕು. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ಹಳೆ ವ್ಲಾಗ್ಸ್ ಎಲ್ಲ ಯಾರು ನೋಡಿಲ್ಲ ಈಗಲೇ ಹೋಗಿ ನೋಡಿ. ಫ್ರೆಂಡ್ಸ್, ಏನಂದರೆ ನನಗೆ ತುಂಬ ಕ್ವಶನ್ ಬರೋದು ಏನಂದರೆ ನನಗೆ FBನಲ್ಲಾಗಲಿ ಯೂಟ್ಯೂಬ್ ಕಮೆಂಟ್ಸಲ್ಲಾಗಲಿ ಏನಂದರೆ ಸಿಕ್ಕಾಬಟ್ಟೆ ನನಗೂ ಅದೇ ಕಮೆಂಟ್ ರಿಪೀಟೆಡ್ ಆಗಿ ಬರುತ್ತೆ, ನಿಮ್ಮದು ಯಾವ ಊರು ಅಂತಲೇ ನನಗೆ ಎಷ್ಟು ಒಂಥರ ಬರೋದು ಕಮೆಂಟು. ಹಾಗಾಗಿ ನಾನು ಹೇಳಿದ್ದೀನಿ, ಲಾಸ್ಟ್ 2 ವೀಡಿಯೋಸ್ ಹಿಂದೆ ಹೇಳಿದ್ದೀನಿ ನಾನು, ನಮ್ಮದು ಟಿಪ್ಟೂರ್ ಹತ್ರ ಇರೋದು ನೊಣವಿನ ಕೆರೆ ಅಂತ. ಬಟ್ ಆದ್ರೂ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಕೇಳ್ತಾ ಇರ್ತಾರಲ್ಲ, ಹಾಗಾಗಿ ಹೇಳಿದೆ ಮತ್ತೆ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದಕ್ಕಾಗಲ್ಲ, ಹೇಳ್ದಲ್ಲೇ ಸುಮ್ಮನೆ ಇರೋದಕ್ಕೂ ಆಗಲ್ಲ, ಹಾಗಾಗಿ ವಿಡಿಯೋದಲ್ಲೇ ಹೇಳಿದೆ. ಇವಾಗ ಟೋಲ್ ಹತ್ರ ನಿಂತ್ಕೊಂಡು ಪಾಪುನ ಸ್ವಲ್ಪ ಹಾಲು ಕುಡಿಸ್ಬೇಕಿತ್ತು, ಬಾಟಲ್ ಹಾಲು ತೊಗೊಂಬಂದಿದ್ದೆ. ಆವಾಗ ಹಂಗೆ ನಿಲ್ಲಿಸಿದ್ದೆ, ಹಂಗೆ ಟೈಮ್ ಪಾಸ್ ಮಾಡಿಕೊಂಡು. ಇವಾಗ ಹೋಗುವಾಗ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ, ಯಾಕಂದರೆ ಊಟ ಎಲ್ಲ ಏನೂ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ ಟಿಪ್ಟೂರಿಗೆ ಬಂದು ಪಿಜ್ಜಾ ತಿಂದ್ಕೊಂಡು ಮತ್ತು ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಬಿಸಿಲಿಲ್ಲ ಅಂದರೆ ಎಲ್ಲಿ ಹೇಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಬಟ್ ಬಿಸಿಲಿದ್ರೆ ತುಂಬ ಬೇಗ ಸುಸ್ತಾಗ್ಬಿಡುತ್ತೆ. ಇವತ್ತು ಬಿಸಿಲು ಇಲ್ದಲೇ ಇರೋದ್ರಿಂದ ಏನು ತುಂಬ ಟಯರ್ಡ್ ಅಂತ ಏನು ಅನಿಸ್ಲಿಲ್ಲ, ಆರಾಮಾಗಿ ಬೆಳಗ್ಗೆ ಹೋಗಿ ಈವ್ನಿಂಗ್ ಬಂದ್ವಿ, ಏನೂ ಕಷ್ಟ ಅಂತ ಏನೂ ಆಗಲಿಲ್ಲ. ಪಾಪುಗೆ ಬೇರೆ ಊಟ ಮಾಡಿಸಿರ್ಲಿಲ್ಲ ನಾನು, ಹಾಗಾಗಿ ಮನೆಗೆ ಹೋಗಿ ಬೇಗ ಊಟ ಮಾಡಿಸ್ಬೇಕು ಅವನಿಗೆ. ಆಲ್ರೆಡಿ 5-6 ಆಗಿದೆ ಅಂತ ಅಂದ್ಕೊತೀನಿ ಟೈಮು. ಸೊ ಇದರಲ್ಲೇ ಇರೋ ಪನ್ನೀರು ಆ ಥರದ್ದೆಲ್ಲ ತಿನ್ನಿಸ್ತಾ ಇದ್ದೆ, ಪಾಪ ಅವನಿಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ಇವಾಗ ಜ್ಯೂಸ್ ಕುಡ್ಕೊಂಡು ಹೋಗ್ತೀವಿ. ಇವನಿಗೆ ಪಾಪುಗೇನು ಕುಡಿಸಲ್ಲ ಜ್ಯೂಸ್, ಯಾಕಂದರೆ ಅವನಿಗೆ ಬೇರೆ ಹೊರಗಡೆ ಇರೋ ನೀರೆಲ್ಲ ಆಗಲ್ಲ, ಕೆಮ್ಮಾಗೋದು ಆ ಥರ ಎಲ್ಲ ಆಗುತ್ತೆ, ನೆಗಡಿ. ಇವಾಗ ವೆದರ್ ಬೇರೆ ಈ ಥರ ಇರೋದರಿಂದ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ. ಯಾವುದಂದರೆ ಅದು ನೀರು ಆ ಥರ ಎಲ್ಲ ಕುಡಿಸ್ಬಾರ್ದು, ಮನೆಯಿಂದ ತೊಗೊಂಡೋಗಿದ್ರೆ ಅದೇ ಕುಡಿಸ್ಬೇಕು. ಇವಾಗ ನೈಟ್ ಡಿನ್ನರ್ಗೆ ನಾನು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಪಲ್ಯ ಅಂದರೆ ಅಜ್ಜಿ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ರು, ಹಾಗಾಗಿ ಮಾಡಿದ್ದೆ. ಬೀಟ್ರೋಟ್ ಪಲ್ಯ ಮಾಡಿದ್ದೆ, ನಾನು ತೋರಿಸ್ತೀನಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಚಪಾತಿ ಹಿಟ್ಟು ಕಲಸಿಟ್ಟು ಸಾಕಾಗಿತ್ತು, ಆದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಮಾಡಲೇಬೇಕಲ್ವ ಇವಾಗ. ಮತ್ತು ಸಾಂಬಾರು ಬೇಳೆ ಇತ್ತು ಮಧ್ಯಾಹ್ನದ್ದು, ಅದನ್ನು ಸಾಂಬಾರು ಕೂಡ ನಾನು ಊಟ ಮಾಡ್ತೀನಿ. ನಾನು ಅಜ್ಜಿ ಸಾಂಬಾರಲ್ಲಿ ಊಟ ಮಾಡಿ ಚಪಾತಿ ಮತ್ತು ಪಲ್ಯ ಅದು ಹಸ್ಬೆಂಡ್ ಮತ್ತು ಮಾವ ತಿನ್ಕೊಳ್ತಾರೆ. ಮತ್ತು ಇವಾಗ ಈ ಸೀಸನ್ ಅವರೆಕಾಯಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಸಿಗ್ತಾ ಇದೆ. ಈ ಸೀಸನ್ ಯಾವ ವರ್ಷ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಇವಾಗ ನಮ್ಮ ಮನೆ ಹತ್ರ ಎಲ್ಲ ಸಿಗ್ತಾ ಇದೆ, ಹಾಗಾಗಿ ತಂದಿದ್ದು. ಬಟ್ ಅಷ್ಟು ಟೇಸ್ಟ್ ಕಡಿಮೆನೇ, ಬಟ್ ಅವರೆಕಾಯಿ ಸಿಗ್ತಾ ಇದೆ. ಹಾಗೆ ಅವರೆಕಾಯಿ ಸಾರು ಮಧ್ಯಾಹ್ನದ್ದಿತ್ತು, ಅನ್ನ ಎಲ್ಲ ಇತ್ತಲ್ಲ, ಸೊ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದೇ ಊಟ ಮಾಡ್ತಾಯಿದ್ದೆ. ಚಪಾತಿ ನಾಳೆ ತಿನ್ನೋಣ ಇಟ್ಕೊಂಡು ಅಂದ್ಬಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ. ಓಕೆ, ಇವಾಗ ಹೋಗಿ ಬಂದು ಸಾಕಾಗಿ
ರೆಸ್ಟ್ ಮಾಡಿ ಮಲ್ಕೊಳ್ಳೋ ಟೈಮ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೋರ್ ಆಗಿದೆ ಅವ್ರಿಗೆಲ್ಲ ಸಾರಿ ಹೇಳ್ತೀನಿ ನಿಮಗೆ ಬೋರಿಂಗ್ ಮಾಡಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.